ಏನ್ರಿ ಹೀಗೆ ನೋಡ್ತಾ ಇದ್ದೀರಾ? ಜಾನ್ವಿಯವರೇ, ಜಯಂತನ ಜೀವನದಲ್ಲಿ ನೀವೊಂಥರ ಸುಂದರ ಮರೀಚಿಕೆ ಇದ್ದಾಗೆ. ನಿಮ್ಮನ್ನು ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ಅನ್ಸತ್ತೆ. ಅದಕ್ಕೆ ಇದೆಲ್ಲ ಸುಳ್ಳು ಸಾಕು. ನಿಜ ಏನು ಯೋಚನೆ ಮಾಡ್ತಿದ್ರಿ ಅದನ್ನ ಹೇಳಿ. ಸೋ ಸಾರಿ. ಜಗತ್ತು ಎಷ್ಟು ವಿಚಿತ್ರ ಅಲ್ವಾ ಜಾನ್ವಿಯವರೇ? ಒಬ್ಬ ಮನುಷ್ಯ ಒಳ್ಳೆಯವನಾಗಿರ್ತೀನಿ ಅಂತ ಎಷ್ಟು ಪ್ರಯತ್ನ ಪಟ್ಟರು ಜಗತ್ತು ನನ್ನ ಒಳ್ಳೆಯವನಾಗಿರೋದಕ್ಕೆ ಬಿಡೋದೇ ಇಲ್ಲ. ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಬಿಸ್ನೆಸ್ ಬಗ್ಗೆ ಜಾನ್ವಿಯವರೇ, ಪ್ಯೂರ್ ಬಿಸ್ನೆಸ್. ಈಗೊಬ್ಬ ಮನುಷ್ಯ ಎಲ್ಲ ಸಹವಾಸವನ್ನು ಬಿಟ್ಟು ನಾನು ಒಳ್ಳೆಯವನಾಗಿರ್ತೀನಿ ಅಂತ ಪ್ರಯತ್ನ ಪಡ್ತಾನೆ ಅಂತ ಇಟ್ಕೊಳ್ಳೋಣ. ಅಥವಾ ಯಾವುದೇ ಸನ್ನಿವೇಶ ಬಂದರೂ ನಾನು ಮಾತ್ರ ಒಳ್ಳೆಯವನು ಅಂತ ಡಿಸೈಡ್ ಮಾಡ್ತಾನೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಜಗತ್ತು ಬಿಡೋದಿಲ್ಲ. ಈ ಜನ ಯಾವುದೋ ಒಂದು ಕಾರಣ ಹುಡುಕಿ ಪದೇ ಪದೇ ಅನುಮಾನದಿಂದ ಅವನೊಳಗಿರೋ ಮೃಗನ ಕೆದಕ್ತಾ ಇರ್ತಾರೆ. ಅರೆ ಜೋಪಾನ ಜಾನ್ವಿಯವರೇ, ಜೋಪಾನ. ಅನುಮಾನದಿಂದ ಚುಚ್ಚುತ್ತಾ ಇದ್ರೆ ಮೃಗದ ಮುಖನ ನೋಡಲೇಬೇಕಾಗುತ್ತಲ್ವ ಜಾನ್ವಿಯವರೇ? ಕರ್ಣ ದ್ರೌಪದಿ ವಿಷಯದಲ್ಲಿ ಮಾಡಿದ್ದು ತಪ್ಪೆ. ಆದರೆ ಕರ್ಣದ ಹಿಂದಿನ ಜೀವನದ ಬಗ್ಗೆ ಯಾರು ಗಮನನೇ ಹರಿಸೋದಿಲ್ಲ. ಅವನ ಒಳ್ಳೆಯ ಗುಣಗಳ ಬಗ್ಗೆ ಅಂತೂ ಯಾರಿಗೂ ಲೆಕ್ಕನೇ ಇಲ್ಲ. ಅದಕ್ಕೆ ನೀವೆಷ್ಟೇ ಒಳ್ಳೆಯವರಾಗಿದ್ರೂ ಒಂದು ತಪ್ಪು ಮಾಡಿದ್ರೆ ಆ ಒಳ್ಳೆತನ ಮುಚ್ಚಾಕ್ಬಿಡುತ್ತೆ ಅಂತ. ಯಾವಾಗಲೂ ಒಳ್ಳೆಯವರಾಗೇ ಇರಬೇಕು ಅಂತ. ಯಾವಾಗಲೂ ಒಳ್ಳೆಯವರಾಗಿರೋದು ನೈಸ್ ಐಡಿಯಾ. ಆದರೆ ಒಂದು ಅಬ್ಸರ್ವ್ ಮಾಡಿದ್ದೀರಾ? ತಪ್ಪು ಅದೇ ಇದ್ರೂ ಶಿಕ್ಷೆ ಮಾತ್ರ ಬೇರೆ ಬೇರೆ. ದೇವರು ಅದೇ ತಪ್ಪು ಮಾಡಿದ್ರೆ ನ್ಯಾಯ ಬೇರೆ, ರಾಕ್ಷಸ ಅದೇ ತಪ್ಪು ಮಾಡಿದ್ರೆ ನ್ಯಾಯ ಬೇರೆ. ಆದರೆ ನಾವು ಮನುಷ್ಯ ಮಾತ್ರದವರು ಜಾನ್ವಿಯವರೇ. ತಪ್ಪು ಮಾಡೋದು ಸಹಜ, ಆದರೆ ತಪ್ಪನ್ನು ಒಪ್ಕೊಂಡು ಶರಣಾದಾಗ ಕ್ಷಮಿಸೋದು ಮುಖ್ಯ. ಅನುಮಾನದಿಂದ ಚುಚ್ಚೋದಲ್ಲ.